ರಾಧಾ, ನಂದೊಂದು ಸ್ಮಾಲ್ ರಿಕ್ವೆಸ್ಟ್. ಮನೆಯಲ್ಲಿ ಕೆಲ್ಸಕ್ಕೇನೋ ಇಟ್ಟಿದ್ಯಾ, ಆದ್ರೆ ಒಂದ್ ಗಂಡ್ಸು ದುಡಿದು ದಣದು ಮನೆಗೆ ಬಂದಾಗ ಮನೆಯಲ್ಲಿ ಸ್ವಲ್ಪ ಬಳೆ ಶಬ್ದ, ಕಾಲ್ಗೆಜ್ಜೆ ಶಬ್ದ ಇದೆಲ್ಲ ಇದ್ರೆ ಮನಸ್ಸು ಒಂಥರ ಚೆನ್ನಾಗಿರುತ್ತೆ ಅಂತ ನನ್ನ ಅನ್ಸಿಕೆ. ವಾಟ್ಸ್ ಯುವರ್ ಒಪಿನಿಯನ್? ಥ್ಯಾಂಕ್ ಯು ವೆರಿ ಮಚ್. ನೀನು ಇಷ್ಟು ಬೇಗ ಇಂಥ ಒಳ್ಳೆ ತೀರ್ಮಾನಕ್ಕೆ ಬರ್ತೀಯ ಅಂತ ನಾ ತಿಳ್ಕೊಂಡಿರಲಿಲ್ಲ. ಯು ಹ್ಯಾವ್ ರಿಯಲಿ ಅಂಡರ್ಸ್ಟುಡ್ ಮಿ. ಥ್ಯಾಂಕ್ ಯು ವೆರಿ ಮಚ್. ರವಿ, ನಿಮ್ ಸಂತೋಷಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಓ ರಾಧಾ, ಥ್ಯಾಂಕ್ ಯು ವೆರಿ ಮಚ್ ಸ್ವೀಟ್. ಯು ಮೀನ್ ಲೇಡಿ ಕುಕ್, ಲೇಡಿ ಡ್ರೈವರ್, ಲೇಡಿ ವಾಚ್ಮ್ಯಾನ್? ನೋ ವಾಚ್ಮ್ಯಾನ್, ವಾಚ್ ವುಮೆನ್. ಕರೆಕ್ಟ್, ವಾಚ್ ವುಮೆನ್. ಆದ್ರೆ ವಯಸ್ ಮಾತ್ರ 55, 65, 75. ಹಲೋ, ತಪ್ಪಾಯ್ತು, ಅಪರಾಧವಾಯ್ತು. ನನ್ನ ಸರ್ವ ಅಪರಾಧಗಳನ್ನು ಮನ್ನಿಸಿ. ಹಲೋ ರಾಧಾ, ರಾಧಾ ಮರಿ, ನನ್ ಬಂಗಾರಿ ಈಗ ಬಂದಿದಾರಲ್ಲ ಅವರೇ. ಇಟ್ಸ್ ಓಕೆ. ಅಯ್ಯೋ ರಾಧಾ, ಯಾಕೆ ಇಷ್ಟೊಂದು ಬಟ್ಟೆ? ಆಮೇಲೆ ಹೇಳ್ತೀನಿ, ನೀವು ಸುಮ್ಮನಿರಿ. ರಾಧಾ, ಆ ಬಣ್ಣ ನನ್ನ ಹತ್ರ ಇದೆ. ಅಯ್ಯೋ, ಇದು ಸೂಟ್ ಮೆಟೀರಿಯಲ್, ಅದೆಲ್ಲ ನಿಮಗೆ ಗೊತ್ತಾಗಲ್ಲ, ನೀವು ಸುಮ್ಮನಿರಿ. ಇಷ್ಟೊಂದು ಸೂಟ್ ಬಟ್ಟೆ ಯಾಕೆ ರಾಧಾ? ಹೇಳ್ತೀನಿ ರೀ. ವಾರಕ್ಕೆ 7 ದಿವಸ ಹೇಗೋ ಹಾಗೆ ನಿಮ್ಗೆ 7 ಸೂಟ್. ಆದ್ರೆ ಪಾರ್ಟಿಗೆ ಮಾತ್ರ ವೈಟ್, ಕಾನ್ಫರೆನ್ಸ್ ಬ್ಲ್ಯಾಕ್. ಓಕೆ ಓಕೆ, ಬಟ್ ಇದನ್ನೆಲ್ಲ ನಾ ಜ್ಞಾಪಕ ಇಟ್ಕೋಬೇಕು ಅಂತಂದ್ರೆ ಒಂದು ಲೇಡಿ ಅಸಿಸ್ಟೆಂಟ್ ಇಟ್ಕೊಳ್ಳೋದು ಒಳ್ಳೇದು. ಇಟ್ಕೋತೀರಾ ಇಟ್ಕೊಳ್ಳೋರೆ. ಅರೆ, ಆ ಹುಡುಗಿನ ಎಲ್ಲೋ ನೋಡ್ದಾಗಿದೆಯೇ? ಇಸ್ ಇಟ್ ಲಕ್ಷ್ಮಿ, ಮೀನಾ, ರೇಖಾ, ಮೇರಿ? ಹಾ, ಮೇರಿ. ಎಕ್ಸ್ಕ್ಯೂಸ್ ಮೀ. ಹಲೋ ಮೇರಿ, ಹೌ ಆರ್ ಯು? ಅರೆ, ಯಾಕಾಗ ನೋಡ್ತಿದ್ಯಾ? ಮರ್ತ್ಬಿಟ್ಯಾ? ನಾನು ರವಿ, ನಾವಿಬ್ರು ಮಿಡ್ಲ್ ಸ್ಕೂಲ್ ನಲ್ಲಿ ಕ್ಲಾಸ್ಮೇಟ್. ಗೋಲಿ ಗಿಲ್ಲಿ ದಂಡ. ಮರ್ತ್ಬಿಟ್ಯಾ? ಮನೆಯಿಂದ ಕೋಡ್ಬಳೆ ತರ್ತಿದ್ದೆ, ಎಲ್ಲ ಮರ್ತ್ಬಿಟ್ಟೆ ನೀನು. ಎನಿವೆ, ಬಹಳ ಚೆನ್ನಾಗಿ ಕಾಣಿಸ್ತಾ ಇದೀಯಾ. ಎತ್ತರಾಗಿ ಬೆಳಿಲಿಲ್ಲ ನೀನು. ಸ್ವಿಮ್ಮಿಂಗ್ ಕಲಿ, ಉದ್ದ ಬೆಳಿತೀಯ. ಬೈ ದ ಬೈ, ಹೌ ಆರ್ ಯುವರ್ ಪೇರೆಂಟ್ಸ್? ನಿಮ್ ಫಾದರ್ ಇದಾರಾ ಅಥವಾ? ಓಕೆ, ಸಿ ಯು. ಬಾಯ್. ಚೌ. ಬಾಯ್. ಸಿ ಯು. ಯಾರವಳು? ಯಾರು ಗೊತ್ತು? ಅಂದ್ರೆ ಸೋ ಸಿಂಪಲ್ ರಾಧಾ. ಒಂದು ಹುಡುಗಿರ್ ಗುಂಪಿದೆ ಅಂತ ತಿಳ್ಕೊ. ಅದರಲ್ಲೊಬ್ಳು ಮೀನಾ, ರೇಖಾ, ಲಕ್ಷ್ಮಿ, ಗೀತಾ ಅಂತ ಇರ್ತಾರೆ. ಯಾರನ್ನಾದ್ರೂ ಒಬ್ಬಳನ್ನ ಗೀತಾ ಅಂತ ಕರೆಯೋದು. ಅವಳು ತಿರುಗಿ ನೋಡ್ತಾಳೆ, ಚೆಕ್ ಅಂತ ಹೋಗೋದು, ಮಾತಾಡೋದು, ಬಂದ್ಬಿಡೋದು. ಕಾಲಿನೆಲ್ಲ ಇದೇ ಮಾಡ್ತಾ ಇದ್ದಿದ್ದು. ಈಗ ಮೇರಿನ್ ಕರೆದೆ, ಅವಳು ನೋಡಿದ್ಲು, ಹೋದೆ, ಮಾತಾಡದೆ, ಬಂದೆ. ದಟ್ಸ್ ಆಲ್. ಸರಿ. ಟೈಮ್ ಎಷ್ಟು? ನೋಡು, ನಾನ್ ಕೂಗಿದ್ರೆ ತಪ್ಪಾಗಲ್ಲ, ನೀನ್ ಕೂಗಿದ್ರೆ ತಪ್ಪಾಗುತ್ತೆ. ನಿನ್ಗೆ ಡ್ರೈವಿಂಗ್ ಬರಲ್ಲ ಅಂತ ಹೇಳ್ತಿದ್ದಲ್ಲ, ಇವತ್ತು ನಾನು ನಿಂಗೆ ಡ್ರೈವಿಂಗ್ ಹೇಳ್ಕೊಡ್ತೀನಿ. ಕೂತ್. ಹಲೋ ಮೇಡಮ್, ನಾನು ರಂಗ. ಸ್ಟ್ರೈಟ್ ಆಗಿ ಡ್ರೈವ್ ಮಾಡಿ. ಗುಡ್. ಬ್ರೇಕ್ ಹಾಕು, ಸ್ವಲ್ಪ ನಿಮಿಷ. ಬ್ರೇಕ್. ಯಾಕೆ, ಏನಾಯ್ತು? ರೇಡಿಯೇಟರ್ ಹೀಟ್ ಆಗಿದೆ. ಅಯ್ಯೋ, ಈಗೇನ್ ಮಾಡೋದು? ಸ್ವಲ್ಪ ನೀರು ಹಾಕಿದ್ರೆ ಸರಿ ಹೋಗುತ್ತೆ.
ಏನ್ ರಾಧ ಇದು? ನಿನ್ನ ಹೃದಯದಲ್ಲಿ ಇರ್ಬೇಕಾದ ನನ್ನ ಬೇರೆ ಮಾಡಿ ಮರದ ಮೇಲೆ ಬರಿತಾ ಇದೀಯಾ? ನೀನ್ ಯಾಕೆ ಹೀಗ್ ಮಾಡಿದ್ಯಾ ಅಂತ ನನಗೆ ಗೊತ್ತು. ನನ್ನ ಹೃದಯ ಕಲ್ಲಾಗ್ಬಿಡ್ಬಾರ್ದು ಅಂತ ತಾನೆ? ಹಾಗೇನಿಲ್ಲ. ನಮ್ ಮನಸ್ಸಿನಲ್ಲಿರೋ ಭಾವನೆ ಒಂದೊಂದ್ಸಲ ನಮಗ್ ಗೊತ್ತಿಲ್ದೇನೆ ಹೀಗ್ ಹೊರಗ್ ಬರುತ್ತೆ. ಹೌದಾ? ಓಕೆ. ನಿನ್ನ ಮನಸ್ಸಿನಲ್ಲಿ ಅಡಗಿರೋ ಭಾವನೆನ ನೀನ್ ನನ್ಗೆ ಹೇಳ್ಬಿಟ್ಟೆ. ಹಾಗೆ ನನ್ನ ಮನಸ್ಸಿನಲ್ಲಿ ಅಡಗಿರೋ ಭಾವನೆನ ನಾನ್ ನಿನ್ಗೆ ಹೇಳೋದ್ ಬೇಡವಾ? ಪರವಾಗಿಲ್ವೇ? ಚೆನ್ನಾಗಿ ಡ್ರೈವ್ ಮಾಡ್ತೀಯಾ? ದಾದಾ, ಒಂದ್ ನಿಮಿಷ ಬರ್ತೀನಿ. ನಮಸ್ಕಾರ ಸರ್. ಏನ್ ಕವರ್ ಅದು? ಇದಾ ಲಾಸ್ಟ್ ಅಲ್ಲಿ ನಡೀತಾ ಇರೋ ಫ್ಯಾಕ್ಟ್ರಿ ಒಂದು ಹರಾಜಿಗೆ ಬಂದಿದೆ ಅಂತೆ. ಬಾಂಬೆಗೆ ಬನ್ನಿ ಅಂತ ಲೆಟರ್ ಬರ್ದಿದ್ದಾರೆ. ಯಾಕೆ? ಫ್ಯಾಕ್ಟ್ರಿ ಅಲ್ಲಿದ್ಯಾ? ಫ್ಯಾಕ್ಟ್ರಿ ಇಲ್ಲೇ ಇದೆ, ಆದ್ರೆ ಅದ್ರ ಓನರು ಸಾಲ ಕೊಟ್ಟರು ಬ್ಯಾಂಕ್ ಬಾಂಬೆನಲ್ಲಿದ್ದಾರೆ. ಹಾಗಾದ್ರೆ ನೀವು ಬಾಂಬೆಗೆ ಹೋಗ್ತೀರಾ? ಯಾಕೆ ಬೇಕು? ನಾಟ್ ಇಂಟ್ರೆಸ್ಟೆಡ್ ಅಂತ ಟೆಲಿಗ್ರಾಮ್ ಕೊಟ್ಬಿಡ್ತೀನಿ. ನಾನು ನೀವು ಬಾಂಬೆಗೆ ಹೋಗ್ಬೇಕು, ಆ ಫ್ಯಾಕ್ಟ್ರಿನ ನೀವೇ ತಗೋಬೇಕು. ಯಾಕೆಂದ್ರೆ ಲಾಭ ಬರ್ತಾ ಇರೋ ಫ್ಯಾಕ್ಟ್ರಿನಲ್ಲಿ ನಿಮ್ ಪ್ರತಿಭೆ ತೋರಿಸೋದ್ರ ಬದಲು ಲಾಸ್ ನಲ್ಲಿ ಓಡೋ ಒಂದ್ ಫ್ಯಾಕ್ಟ್ರಿನಲ್ಲಿ ಲಾಭ ಬರೋ ಹಾಗೆ ಮಾಡ್ಬೇಕು. ದಟ್ಸ್ ಮೈ ರವಿ. ಓಕೆ, ಅಂತ ಆಸೆ ನಿನ್ಗಿದ್ರೆ ನಾನು ನಾಳೆನೆ ಡೆಫಿನೆಟ್ ಆಗಿ ಬಾಂಬೆಗೆ ಹೋಗ್ತೀನಿ. ನಿನ್ಗೋಸ್ಕರ ನಾನು ಆ ಫ್ಯಾಕ್ಟ್ರಿನ ತಗೋತೀನಿ. ಆ ಸಂತೋಷದಲ್ಲಿ ನನ್ ಮರಿಬೇಡಿ. ದಿನಕ್ಕೆ 2 ಸಲ ಫೋನ್ ಮಾಡ್ಬೇಕು. 2 ಸಲನಾ? ನೋ 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 ನೋ, 4 ಸಲ ಫೋನ್ ಮಾಡಿನಿ. ಮೂರ್ತಿಯವರೇ, ಒಂದ್ ನಿಮಿಷ. ಎಷ್ಟು ದಿನ ಆಯ್ತು ನಿಮ್ಮನ್ನ ನೋಡಿ. ರಾಧಾ ಚೆನ್ನಾಗಿದ್ದಾಳಾ? ಚೆನ್ನಾಗಿದ್ದಾಳೆ. ನೋಡಿದ್ರಾ, ರವಿ ನಮ್ಗೆ ಹೇಳ್ದೇನೆ ಬಾಂಬೆ ಹೊರಟೋಗಿದ್ದಾನೆ. ಹೇಳೋದಕ್ಕೆ ಟೈಮ್ ಎಲ್ಲಿತ್ತು? ರಾಧಾ ಹೋಗೋನ್ಲಂತೆ, ಇವನು ಹೊರಟೋದ. ಮೂರ್ತಿಯವರೇ, ತುಂಬಾ ದಿವಸದಿಂದ ನಿಮ್ಮನ್ನೊಂದು ಮಾತು ಕೇಳ್ಬೇಕು ಅಂತಿದ್ದೆ. ಹೇಳಿ. ನಿಮ್ ತಂಗಿ ರಾಧಾ ಇನ್ನು ಚಿಕ್ಕ ಹುಡುಗಿ ಅನ್ಕೊಂಡಿದ್ದೀರಾ? ಯಾಕೆ? ಯಾಕೆ ಒಳ್ಳೆ ಚೆನ್ನಾಗಿ ಕೇಳಿದ್ರಲ್ಲ. ನಾನು ಎಷ್ಟು ದಿವಸದ ನೋಡ್ತಾ ಇದ್ದೀನಿ. ದಿನಕ್ಕೂ ಅವ್ರಿಗೂ ವಯಸ್ಸಾಗ್ತಾ ಇದೆ ಅನ್ನೋ ತಿಳುವಳಿಕೆ ಬೇಡವೆ ನಿಮಗೆ? ರವಿನೇ ಒಂದು ತೀರ್ಮಾನ ತಗೊಳ್ಳಿ ಅಂತ ನಾ ಇಷ್ಟು ದಿವಸ ಸುಮ್ಮನೆ ಇದ್ದೆ. ನೀವು ಒಂದು ತೀರ್ಮಾನಕ್ಕೆ ಬರಲಿ ಅಂತ ಅವರು ಕಾಯ್ತಾ ಇದ್ರೆ ಅದು ಸಹಜನೇ. ರವಿ ಬೊಂಬಾಯಿಂದ ಬಂದ್ಮೇಲೆ ಒಂದ್ ಇತ್ಯರ್ಥಕ್ಕೆ ಬಂದು ಮದುವೆ ಮಾಡಿ ಮುಗಿಸ್ಬಿಡೋಣ. ಬೇಗ ಒಳ್ಳೆ ಕೆಲಸ ಮಾಡಪ್ಪ, ಬೇಗ ಹೋಳಿಗೆ ಊಟ ಹಾಕ್ಸು. ಅದಕ್ಕೇನಂತೆ, ಧಾರಾಳವಾಗಿ ಆಗ್ಬೋದು. ಹಲೋ, ನಾನು ರಾಧಾ. ಹಲೋ ರವಿ. ಯಾರು? ಪ್ಲಂಬರಾ? ಏನ್ ಹೇಳ್ದ? ಊರ್ಗ್ ಹೋಗಿದ ತಕ್ಷಣ ದಿನಕ್ಕೆ 4 ಸಲ ಫೋನ್ ಮಾಡ್ತೀನಿ ಅಂತ ಹೇಳಿದ್ರು. ರಾಧಾ, ನಾನ್ ಕೇಳ್ತಾ ಇರೋದು ರವಿ ಬಗ್ಗೆ ಅಲ್ಲ, ಪ್ಲಂಬರ್ ಏನ್ ಹೇಳ್ದ ಅಂತ. ಅದ್ಯಾರೋ ಗೊತ್ತು. ಹಲೋ, ನಾನು ರಾಧಾ. ಅದು ಟೆಲಿಫೋನ್ ಬೆಲ್ ಅಲ್ಲಮ್ಮ, ಕಾಲಿಂಗ್ ಬೆಲ್. ದಿನಕ್ಕೆ 4 ಸಲ ಫೋನ್ ಮಾಡ್ತೀನಿ ಅಂತ ಹೇಳಿ ಬಾಂಬೆಗೆ ಹೋಗಿ 4 ದಿವಸ ಆಯ್ತು. ಒಂದ್ಸಲನಾದ್ರೂ ಫೋನ್ ಮಾಡ್ಬಾರ್ದಾ? ಛೇ, ಬರ್ಲಿ, ಮಾಡ್ತೀನಿ. ಹಲೋ ಹಲೋ ಸರ್, ಬಾಂಬೆ ಲೈನ್ ಎಲ್ಲ ಕ್ಲಿಯರ್ ಆಗಿದೆ ತಾನೆ? ನಾನ್ ಕೇಳ್ತಾ ಇರೋದು ಬಾಂಬೆ ಟು ಬ್ಯಾಂಗ್ಳೂರ್, ಬ್ಯಾಂಗ್ಳೂರ್ ಟು ಬಾಂಬೆ ಅಲ್ಲ. ಎಲ್ಲ ಲೈನು ಒಂದೇ ಕಣಮ್ಮ. ವಾಟ್ಸ್ ರಾಂಗ್? ಸುಮಾರು ದಿವಸ ನೋಡ್ತಿದ್ದೀನಿ, ಯಾಕೊಂಥರ ಡಲ್ ಇದೆಯಾ? ಏನಿಲ್ಲ, ರವಿ ಬಾಂಬೆಗೆ ಹೋಗಿ 1 ವಾರ ಆಯ್ತು. ಒಂದ್ಸಲನಾದ್ರೂ ಫೋನು ಮಾಡ್ಲಿಲ್ಲ, ಒಂದ್ ಲೆಟ್ರು ಬರೀಲಿಲ್ಲ. 1 ವಾರ ತಾನೆ? ಏನಣ್ಣ, ನೀನೇನೋ 1 ವಾರ ತಾನೆ ಅಂತ ಸುಲಭ ಹೇಳ್ಬಿಟ್ಟೆ. ಆದ್ರೆ ಅದ್ರ ವೇದನೆ ಏನು ಅಂತ ನನಗ್ ತಾನೇ ಗೊತ್ತು. ಅವ್ರು ಒಂದ್ಸಲನಾದ್ರೂ ನನ್ನನ್ನು ಮಾತಾಡಿಸ್ದೆ ನೋಡ್ದೆ ಇರ್ತಾ ಇರ್ಲಿಲ್ಲ. ನನ್ಗೆ ಯಾಕೋ ಭಯ ಆಗ್ತಿದೆ. ರವಿ ಬಾಂಬೆ ಹೋಗೋದಕ್ಕೆ ಕಾರಣ ನೀನ್ ತಾನೇ ಅಮ್ಮ? ಅಲ್ಲ, ಅವನಿಗೆ ಅದೆಷ್ಟು ಕೆಲಸ ಇದೆಯೋ ಯಾರು ಗೊತ್ತು? ಫ್ಯಾಕ್ಟ್ರಿ ತಗೊಳ್ಳೋ ಅಂತಂದ್ರೆ ಅಷ್ಟೊಂದು ಸುಲಭ ಅಂತ ತಿಳ್ಕೊಂಡ್ಬಿಟ್ಯಾ? ಎಲ್ಲಾ ಕೆಲಸ ಮುಗಿದ ಮೇಲೆ ಫೋನ್ ಮಾಡ್ಬೋದು ಅಂತ ಕಾಣುತ್ತೆ. ಏನೇ ಆಗ್ಲಿ, ಅವ್ರು ನನ್ನ ಹತ್ರ ಮಾತಾಡದೆ ಇರ್ತಿರ್ಲಿಲ್ಲ. ಸರಿ, ಹಾಗಾದ್ರೆ ಅವ್ರ ಮನೆಗೆ ನೀನೇ ಫೋನ್ ಮಾಡಿ ಏನಾದ್ರೂ ಮೆಸೇಜ್ ಬಂದಿತ್ತು ಅಂತ ಕೇಳಿ ತಿಳ್ಕೊಬೇಕಾಗಿತ್ತು. ಅಲ್ಲೂ ಟ್ರೈ ಮಾಡ್ದೆ, ರಿಂಗ್ ಆಗ್ತಿದೆ ಹೊರತು ಯಾರು ತಗೋತಾ ಇಲ್ಲ. ಒಂದೊಂದ್ಸಲ ಫೋನ್ ಔಟ್ ಆಫ್ ಆರ್ಡರ್ ಆಗಿದ್ರು ರಿಂಗ್ ಆಗ್ತಾನೆ ಇರುತ್ತೆ ಕಣಮ್ಮ.
ಯಾವುದಕ್ಕೂ ನೀನೇ ಅವ್ರ ಮನೆಗೆ ಹೋಗಿ ವಿಚಾರಿಸ್ಕೊಂಬ. ಏನಮ್ಮ ಹೀಗೆ ಕೇಳ್ತಾ ಇದ್ದೀರಾ? ಯಜಮಾನ್ರು ಬಂದು 2 ದಿವಸ ಆಯ್ತಲ್ಲ. 2 ದಿವಸ ಆಯ್ತಾ? ಈಗೆಲ್ಲ ಹೋಗಾರೆ? ಫ್ಯಾಕ್ಟ್ರಿಗೆ. ಅಮ್ಮ, ಹಳೆ ಫ್ಯಾಕ್ಟ್ರಿಗೆಲ್ಲ, ಸರ್ಜಾಪುರದಲ್ಲಿರೋ ಹೊಸ ಫ್ಯಾಕ್ಟ್ರಿಗೆ ಹೋಗಿದ್ದಾರೆ.